ಬರೀ 30 ರೂಪಾಯಿಯ ಒಂದೂವರೆ ಕೆ ಜಿ ಟೊಮೆಟೊದಿಂದ 1 ಲೀಟರ್ಗಿಂತಲೂ ಜಾಸ್ತಿ ಅಂಗಡಿಗಿಂತಲೂ ಶುಚಿಯಾದ ಟೊಮೆಟೊ ಕೆಚಪ್ಪನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸನ್ನು ಮನೇಲಿ ಹೇಗೆ ತುಂಬಾ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ಈ ರೆಸಿಪಿನ ನೋಡಿದರೆ ಇನ್ನು ಜನ್ಮದಲ್ಲಿ ನೀವು ಟೊಮೆಟೊ ಕೆಚಪ್ನ ಅಂಗಡಿಯಿಂದ ತರಲ್ಲ. ಯಾಕಂತಂದರೆ ಅಷ್ಟು ಸುಲಭ ಇದೆ ಈ ರೆಸಿಪಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಖರ್ಚು ಕೂಡ ತುಂಬ ಕಮ್ಮಿ. ನಾವು ಒಂದೂವರೆ ಕೆ ಜಿ ಟೊಮೆಟೊದಲ್ಲಿ ಆಲ್ಮೋಸ್ಟ್ ಒಂದು ಲೀಟರಷ್ಟು ಟೊಮೆಟೊ ಕೆಚಪ್ಪನ್ನು ಸಾಸನ್ನು ಮನೆಯಲ್ಲಿ ಸೂಪರಾಗಿ ಮಾಡ್ಬೋದು. ತುಂಬ ಸುಲಭ, ತುಂಬ ರುಚಿ, ಹಾಗೆಯೇ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಯಾಕಂತಂದರೆ ನಾವು ಪ್ರಿಸರ್ವೇಟಿವ್ ಹಾಕದೆ ಕೂಡ ಇದನ್ನ 3 ತಿಂಗಳ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು. ಒಂದ್ಸರಿ ಇದನ್ನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ರೆಸಿಪಿ ತುಂಬ ಅಂದರೆ ತುಂಬ ಸುಲಭ. ಒಂದ್ಸರಿ ನೀವು ಇದನ್ನೇನಾದರೂ ನೋಡಿದರೆ ಆಮೇಲೆ ಮತ್ತೆ ಯಾವತ್ತೂ ನೀವು ಕೆಚಪ್ ಅಂಗಡಿಯಿಂದ ತರಲ್ಲ. ಇದನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ತುಂಬ ಹಣ್ಣಾಗಿರುವಂತಹ ಟೊಮೆಟೊ. ನಾನಿವತ್ತು 1/4 ಕೆ ಜಿ ಟೊಮೆಟೊಗೆ ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ನಮಗೆ ಬೀಟ್ರೂಟ್ ಬೇಕಾಗುತ್ತೆ. ಬೀಟ್ರೂಟ್ ಏನಕ್ಕೆ ಹಾಕೋದು ಅಂತಂದರೆ ಕಲ್ಲರಿಗೆ. ಅದಾದ ನಂತರ ಅರ್ಧದಷ್ಟು ನೀರುಳ್ಳಿ, ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಶುಂಠಿ, ಚಿಕ್ಕ ತುಂಡು ಶುಂಠಿ, 8 ರಿಂದ 10 ಎಸಳು ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ತಿನ್ನೋದವರಾದರೆ ಇದನ್ನ ಸ್ಕಿಪ್ ಮಾಡ್ಬೋದು. 3 ಖಾರ ಮೆಣಸು, ಗುಂಟೂರು ಮೆಣಸು, 3 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ, 1/4 ಸ್ಪೂನಷ್ಟು ಉಪ್ಪು, ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ವೆನಿಗರ್, 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ. ಇಷ್ಟೇ ನಮಗೆ ಬೇಕಾಗಿರೋದು. ಮೊದಲು ನಾವು ಏನು ಮಾಡೋಣ, ಈ ಟೊಮೆಟೊನ ಕಟ್ ಮಾಡಿಕೊಂಡು, ಈ ಥರ ದೊಡ್ಡದಾಗಿ ಕಟ್ ಮಾಡಿದ್ರೂ ತೊಂದರೆ ಇಲ್ಲ, ಈ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಎಲ್ಲ ಟೊಮೆಟೊನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗಿದು 3/4 ಕೆ ಜಿಯಲ್ಲಿ ಕೆಚಪ್ ಮಾಡಿದರೆ ಅರ್ಧ ಲೀಟರಷ್ಟು ನನಗೆ ಕೆಚಪ್ ಬರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ನಾವು ಇವಾಗಿದನ್ನ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ನೀವು ಏನು ಮಾಡಿ, ಸ್ಟವ್ನಲ್ಲಿ ಪ್ಯಾನ್ ಇಟ್ಟು ಅದನ್ನ ಬಿಸಿ ಮಾಡಿ ಸ್ವಲ್ಪ ಅದಕ್ಕೆ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಖಾರ ಮೆಣಸು ಇದಿಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಎಣ್ಣೆ ಹಾಕೋದ್ರಿಂದ ನಾವು ಟೊಮೆಟೊ ಕೆಚಪ್ಪನ್ನು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಕೆಲವರು ಎಣ್ಣೆ ಹಾಕದೆ ಡೈರೆಕ್ಟಾಗಿ ಬೇಯಿಸಿನೂ ಮಾಡ್ತಾರೆ. ಬಟ್ ಎಣ್ಣೆಯಲ್ಲಿ ನಾವು ಬೆಳ್ಳುಳ್ಳಿ, ಈರುಳ್ಳಿನ ಫ್ರೈ ಮಾಡಿದರೆ ಆ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಒಂಚೂರು ಲೈಟಾಗಿ ಅದು ಹುರಿದಾದ ನಂತರ, ಫ್ರೈ ಆದ ನಂತರ ನಾವು ಟೊಮೆಟೊ ಮತ್ತು ಬೀಟ್ರೂಟನ್ನು ಹಾಕಿ, ಇವಾಗ ಉಪ್ಪು, ಸಕ್ಕರೆ, ವೆನಿಗರ್ ಎಲ್ಲದನ್ನು ಜಸ್ಟ್ ಹಾಕಿಬಿಟ್ಟು ದೊಡ್ಡ ಉರಿಯಲ್ಲಿಟ್ಟು ಅಥವಾ ಮೀಡಿಯಮ್ ಉರಿಯಲ್ಲಿಟ್ಟು ನಾವಿದನ್ನ ಬೇಯಲಿಕ್ಕೆ ಬಿಡಬೇಕು. 4 ರಿಂದ 5 ನಿಮಿಷ ಅಷ್ಟೇ. 4 ನಿಮಿಷನೂ ಬೇಡ, ಟೊಮೆಟೊ ಬೇಗ ಬೇಯುತ್ತೆ. ಯಾಕಂತಂದರೆ ತುಂಬ ಬೆಂದು ತುಂಬ ಸ್ಮ್ಯಾಶ್ ಆಗಬಾರ್ದು. ಚೂರು ಟೊಮೆಟೊ ಗಟ್ಟಿ ಇರಬೇಕು. ಮಿಡ್ಲಲ್ಲಿ ನೀವು ಅದನ್ನ ಮಗಿಸ್ತಾ ಇರಿ, ಅಷ್ಟೇ, ಬೇರೇನಿಲ್ಲ. ಇವಾಗ ಕರೆಕ್ಟಾಗಿ ಟೊಮೆಟೊ ಬೆಂದಿದೆ, ಎಲ್ಲದೂ ಕರೆಕ್ಟಾಗಿ ಬೆಂದಿದೆ. ಇದಕ್ಕಿಂತ ಜಾಸ್ತಿ ನೀವು ಬೇಯಿಸಲಿಕ್ಕೆ ಹೋಗಬೇಡಿ, ಇಷ್ಟು ಸಾಕು. ಇವಾಗ ಇದನ್ನ ನಾವು ಏನು ಮಾಡಬೇಕು, ಅಗಲವಾದ ತಟ್ಟೆಗೆ ತೆಗೆದಿಟ್ಬಿಟ್ಟು, ಅಥವಾ ಆ ಪಾತ್ರೆಯಲ್ಲಿ ಬಿಟ್ಟರೂ ತೊಂದರೆ ಇಲ್ಲ, ಬೇಗ ಆಗಬೇಕು ಅಂತಂದರೆ ಅಗಲವಾದ ತಟ್ಟೆಗೆ ಹರಡಿಟ್ಬಿಟ್ಟು ಅದನ್ನ ತಣ್ಣಗಾಗಲಿಕ್ಕೆ ಬಿಡಿ. ಅದು ತಣ್ಣಗಾದ ನಂತರ ಇವಾಗನ್ನ ಮಿಕ್ಸರಿಗೆ ಹಾಕಿಬಿಟ್ಟು ನಾವು ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇಷ್ಟೇ. ನೀವು ರುಬ್ಬುವಾಗ ನೀರೇನು ಹಾಕಲಿಕ್ಕಿಲ್ಲ. ಟೊಮೆಟೊ ಬೇಯಿಸುವಾಗಲೂ ಕೂಡ ಅಷ್ಟೇ ನೀರು ಹಾಕಲಿಕ್ಕಿಲ್ಲ, ಯಾಕಂತಂದರೆ ಟೊಮೆಟೊದು ನೀರು ಬಿಡುತ್ತೆ. ಇದಿವಾಗ ನೀಟಾಗಿ ಪೇಸ್ಟ್ ಆಗಿದೆ. ಬಟ್ ನೀವು ಇದನ್ನ ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಇದನ್ನ ಸೋಸಿನೇ ನಾವು ಯೂಸ್ ಮಾಡಬೇಕು. ಯಾಕಂತಂದರೆ ಕೆಲವರು ಏನು ಮಾಡ್ತಾರೆ, ಟೊಮೆಟೊ ಬೇಯಿಸಿ ಸಿಪ್ಪೆ ತೆಗೆದು ಸಾಸ್ ಮಾಡ್ತಾರೆ. ಬಟ್ ನಾವು ಟೊಮೆಟೊ ಸಿಪ್ಪೆ ಜೊತೆನೇ ಬೇಯಿಸೋದ್ರಿಂದ ಇದನ್ನ ಫಿಲ್ಟರ್ ಮಾಡಿನೇ ನೀವು ಸ್ಟೋರ್ ಮಾಡಬೇಕು. ನೋಡಿ, ಇದರಲ್ಲಿ ಬೀಜ ಅಥವಾ ಟೊಮೆಟೊದು ಸಿಪ್ಪೆ ಇದ್ದರೆ ಈ ಥರ ಫಿಲ್ಟರ್ ಆಗಿ ಇಷ್ಟು ಉಳಿದಿದೆ. ಇಲ್ದಿದ್ರೆ ನೋಡಿ, ಇದೆಲ್ಲ ಅದರಲ್ಲಿರುತ್ತೆ, ತಿನ್ನುವಾಗ ಚೆನ್ನಾಗಿ ಬರಲ್ಲ ಈ ಕಸ ಎಲ್ಲ. ಸೊ ಅದನ್ನ ಬಿಸಾಡಿಬಿಟ್ಟು ಇವಾಗ ಕ್ಲೀನ್ ಆಗಿರುವಂತಹ ಟೊಮೆಟೊ, ಪರ್ಫೆಕ್ಟ್ ಆಗಿರುವಂತಹ ಟೊಮೆಟೊ ಕೆಚಪ್ ರೆಡಿ ಆಗಿದೆ. ಎಷ್ಟು ಸೂಪರ್ವಾಗಿರುತ್ತೆ ಅಂತಂದರೆ ನೀವು ನಂಬಲ್ಲ. ನಾವು ಅಂಗಡಿಯಿಂದ ತರ್ತೀವಲ್ವ ಯಾವುದ್ಯಾವುದೋ ಬ್ರ್ಯಾಂಡದ್ದು ಕೆಚಪ್, ಅದಕ್ಕಿಂತಲೂ ತುಂಬಾ ಚೆನ್ನಾಗಿರುತ್ತೆ. ಮಾಡಲಿಕ್ಕೆ ಸಿಂಪಲ್ ಅಂದರೆ ಸಿಂಪಲ್, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಖಾರ ಮತ್ತು ಸ್ವೀಟನ್ನು ಅಥವಾ ಹುಳಿಯನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ವೆನಿಗರ್, ಉಪ್ಪು ಅಥವಾ ಮೆಣಸಿನ ಪುಡಿ ಹಾಕೋದ್ರ ಮೂಲಕ ಅಡ್ಜಸ್ಟ್ ಮಾಡ್ಬೋದು. ಕೆಲವರು ಮೆಣಸಿನ ಪುಡಿನೂ ಹಾಕ್ತಾರೆ, ಬಟ್ ನಾನು ಮೆಣಸಿನ ಪುಡಿ ಹಾಕಿ ಮಾಡ್ತಾ ಇಲ್ಲ. ನಾನು ಎಲ್ಲದನ್ನು ರಾ ಇಂಗ್ರೀಡಿಯೆಂಟ್ಸನ್ನು
ಹಾಕಿನೇ ಮಾಡ್ತಾಯಿದ್ದೀನಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ನೀವು ಸಕ್ಕರೆ ಬದಲು ಬೆಲ್ಲ ಹಾಕಿದರೂ ಇನ್ನೂ ಕೂಡ ಒಳ್ಳೆಯದು. ಯಾಕಂತಂದರೆ ಬೆಲ್ಲ ಯಾವತ್ತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನ ನಾವು ಎಣ್ಣೆ ಹಾಕಿ ಫ್ರೈ ಮಾಡಿರೋದ್ರಿಂದ ನಾವು ಫ್ರಿಜ್ಜಲ್ಲಿಟ್ಟರೆ 2-3 ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು. ನಿಮಗೇನು ಡಿಫ್ರೆನ್ಸ್ ಇರಲ್ಲ. ಅಂಗಡಿಗೆ ತರುತ್ತೀವಲ್ಲ ಅದಕ್ಕಿಂತಲೂ ತುಂಬಾ ಸೂಪರ್ಬಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ಸೂಪರ್ಬಾಗಿರುವಂಥ ಟೊಮೆಟೊ ಸಾಸನ್ನು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡಿದ್ವಲ್ಲ, ಇಷ್ಟೇ ಇರೋದು. ಖರ್ಚು ಕೂಡ ತುಂಬಾ ಕಮ್ಮಿ. ನಾನು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.